ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಕೈ ಹಿಡಿದು ಕರ್ಕೊಂಡು ಹೋಗಿದ್ಲು. ಚಿತ್ರರಂಗಕ್ಕೆ ಒಬ್ಬನೇ ನಡ್ಕ ಬಂದ್ಬಿಟ್ಟಿದೀನಿ. ದಯವಿಟ್ಟು ಏನಾದ್ರು ತಪ್ಪುಗಳು ಇದ್ರೆ, ಏನಾದ್ರೂ ನಮ್ಮಿಂದ ನಿಮ್ಗೆ ಸಮಸ್ಯೆಗಳಾಗಿದ್ರೆ ದಯವಿಟ್ಟು ಏನು ಮನಸ್ಸಲ್ಲಿ ಇಟ್ಕೋಬೇಡಿ. ಜುಗಲ್ಬಂದಿ ಈ ಸಿನಿಮಾ ವೈಯಕ್ತಿಕವಾಗಿ ಗೆಲ್ಲೋದಕ್ಕೂ ಮಾಡಿರೋದಲ್ಲ. ಚಿತ್ರರಂಗಕ್ಕೆ ನಾವು ಬಂದಿದೀವಿ, ನಮ್ಮಿಂದ ಒಂದು 10 ಜನ ಅಭಿಮಾನಿಗಳನ್ನ ಚಿತ್ರರಂಗಕ್ಕೆ ಕೊಡೋಣ. ಕನ್ನಡ ಸಿನಿಮಾ ಪ್ರೇಮಿಗಳನ್ನ ನಮ್ಮ ಸಿನಿಮಾದಿಂದ ಒಂದು 10 ಜನಕ್ಕೆ ಕನ್ನಡ ಸಿನಿಮಾಗೆ ಪ್ರೇಕ್ಷಕರನ್ನ ಕೊಡೋಣ ಅನ್ನೋ ಉದ್ದೇಶದಿಂದ ಮಾಡಿದೀವಿ. ಇಲ್ಲಿ ವೈಯಕ್ತಿಕ ಗೆಲುವಿಗಿಂತ ನಾವು ಇಂಡಸ್ಟ್ರಿಗೆ ಕಾಯಂ ಪ್ರೇಕ್ಷಕರನ್ನ ಹುಟ್ಸೋ ಕೆಲಸ ಮಾಡೋಣ ಅಂತ ಮಾಡಿರೋ ಸಿನಿಮಾ. ನಾನು ಇವತ್ತು ನಿಮ್ನೆಲ್ಲ ಕರೆದು ಟ್ರೈಲರ್ ನಿಮ್ಮ ಹತ್ರ ಲಾಂಚ್ ಮಾಡಿಸ್ಬೇಕು ಅನ್ನೋಕ್ಕೆ ಕಾರಣ, ನಾನು ಮರ್ತೇ ಬಿಟ್ಟಿದ್ದೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದೀನಿ ಅನ್ನೋದನ್ನ. ಹಿಂಗೆ ನಾವು ಮಾತಾಡ್ಬೇಕಾದ್ರೆ ಏನ್ ಮಾಡೋಣ ಅಂತ ಅದಕ್ಕೆ ಜ್ಞಾಪಕ ಆಗಿ ಟೀಮ್ ಅವರೆಲ್ಲ ಸಜೆಸ್ಟ್ ಮಾಡಿ, ಇಲ್ಲ ನಾವ್ ಈ ತರ ಮಾಡಿದೀವಿ, ಅವ್ರನ್ನೇ ಕರೆದು ಮಾಡೋಣ ಅಂತ ಹೇಳಿ ಇವತ್ತು ನೀವು ಬಂದು ಬಿಡುಗಡೆ ಮಾಡ್ಕೊಟ್ಟಿದ್ದೀರಿ. ನಾನು ಯಾವಾಗ್ಲೂ ನಮ್ ಕೀರ್ತಿ, ಸ್ವಸ್ತಿಕ್ಕು, ಕರ್ಣ ಎಲ್ಲ ಸಿಕ್ತಾಗ ನಾವು ಮಾತಾಡ್ತಿದ್ದು ಒಂದೇ, ಬನ್ನಿ ನಾವು ಜೊತೆಲಿರೋಣ, ಬನ್ನಿ ನಾವು ಜೊತೆ ಆಗೋಣ ಅಂತ. ಬಟ್ ನಮ್ ಕೆಲ್ಸಗಳು ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡ್ತಿದ್ದು, ನಾವು ಒಂದ್ಸರಿ ಒಂದ್ ಕಡೆ ಕೂತು ಮಾತಾಡೇ ಇಲ್ಲ ಇಲ್ಲಿವರೆಗೂ. ನಾವು ಮಾತಾಡಿರೋದು ಯಾವ್ದೋ ಫಂಕ್ಷನ್ಗಳಲ್ಲಿ ಹೋದಾಗ ಅಥವಾ ಇನ್ನೆಲ್ಲೋ ಸಿನಿಮಾ ಆಫೀಸ್ಗಳಿಗೆ ಹೋದಾಗ. ಈ ಕೊರತೆಗಳನ್ನೆಲ್ಲ ನಾನು ತೀರಿಸ್ಬೇಕು, ನಾವು ಒಂದ್ ಕಡೆ ಸೇರ್ಬೇಕು, ಒಂದ್ ಸಿನಿಮಾ ನೋಡ್ಬೇಕು. ಹಂಗಾಗಿ ನಾನು ಆ ಪ್ರೀಮಿಯರ್ ಶೋ ಜುಗಲ್ಬಂದಿನ ಫಸ್ಟ್ ಪ್ರೀಮಿಯರ್ ಶೋನ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾಡ್ತಿರೋದು. ನಾವೊಂದು 200-300 ಜನ ಒಂದ್ ಕಡೆ ಸೇರ್ಬೇಕು. ನನ್ನ ಸಿನಿಮಾನ ಅವರು ವಿಮರ್ಶೆ ಮಾಡಿ ನೋಡ್ತಾರ, ಅಥವಾ ನಮ್ ಗೆಳೆಯ ಅಂತ ನೋಡ್ತಾರ, ಅಥವಾ ಸಿನಿಮಾ ಅಂತ ನೋಡ್ತಾರ, ಅದ್ಯಾವ್ದು ತಲೆಯಲ್ಲಿ ಇಟ್ಕೊಂಡಿಲ್ಲ ನಾನು. ನಾವೆಲ್ಲ ಜೊತೆಲಿ ಸೇರ್ಬೇಕು. ಒಂದ್ ಸಿನಿಮಾ, ಆ ಜುಗಲ್ಬಂದಿ ಆದ್ರೂ ಪರವಾಗಿಲ್ಲ, ಯಾವ್ದಾದ್ರು ಪರವಾಗಿಲ್ಲ, ಅದೊಂದ್ ಸಿನಿಮಾ ನೋಡ್ಬೇಕು, ನಾವು ಮುಕ್ತವಾಗಿ ಅದ್ರ ಬಗ್ಗೆ ಮಾತಾಡ್ಕೋಬೇಕು. ಇದ್ರಲ್ಲಿ ಏನು ಗೊತ್ತಾಗುತ್ತೆ ಅಂತಂದ್ರೆ, ನೀವು ಜುಗಲ್ಬಂದಿ ಸಿನಿಮಾ ನೋಡಿದ್ರೆ ಇವನೇ ಸಿನಿಮಾ ಮಾಡವನೆ, ನಾವ್ಯಾಕ್ ಮಾಡಕ್ ಆಗಲ್ಲ ಅನ್ನೋ ಒಂದು ಧೈರ್ಯ ಕೊಡುತ್ತೆ ಅನ್ನೋ ನಂಬಿಕೆ ನನ್ಗಿದೆ. ಆ ಧೈರ್ಯದ ಜೊತೆಗೆ ನನ್ಗೆ ಒಂದು ಕಾನ್ಫಿಡೆನ್ಸ್ ಏನು ಅಂತಂದ್ರೆ, ಜುಗಲ್ಬಂದಿ ಸಿನಿಮಾನ ತುಂಬಾ ಆರ್ಗ್ಯಾನಿಕ್ ಆಗಿ ಮಾಡಿದೀನಿ. ಯಾವ ಸಿನಿಮಾ ರೆಫರೆನ್ಸು ನಿಮಗ್ ಸಿಗಲ್ಲ. ಅಂದ್ರೆ ಸ್ಕ್ರೀನ್ ಪ್ಲೇ ಅನ್ನೋದು ಸಿನಿಮಾದಲ್ಲಿ ಸಾಮಾನ್ಯವಾದದ್ದು, ಅದು ನಾವು ಮಾಡ್ಬೇಕಾದಂತ ಕೆಲಸ. ಅದರಲ್ಲಿ ನಿಮ್ಗೆ ಒಂಚೂರು ರೆಫರೆನ್ಸ್ ಸಿಗ್ಬೋದು ಬಿಟ್ರೆ, ನನ್ನ ಕತೆ, ಪಾತ್ರಗಳು, ಮತ್ತೆ ಅವರು ನಿಮ್ಗೆ ಡ್ರೈವ್ ಮಾಡಿರೋ ಎಮೋಷನ್ಸ್ ಎಲ್ಲ ಹೊಸದೇ ಅಂತ ನಾನು ಅನ್ಕೊಂಡಿದೀನಿ. ಎಲ್ರು ಈ ಸಿನಿಮಾ ನೋಡಕ್ ಬಂದಾಗ ಆ ಸಿನಿಮಾ ನಿಮ್ಮೊಳಗಡೆ ಇರೋ ಒಬ್ಬ ಪ್ರೇಕ್ಷಕನ್ನ ಅಥವಾ ಮನುಷ್ಯನ ಟಚ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಅದಂತೂ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ. ಮತ್ತೆ ಈ ಸಿನಿಮಾದಲ್ಲಿ ಎಲ್ರು ಜುಗಲ್ಬಂದಿ ಅಂತ ಬರೀ ಸಿನಿಮಾ ಟೈಟ್ಲ್ ಅಲ್ಲ, ಎಲ್ರು 2 ಕೆಲಸ ಮಾಡಿದ್ದಾರೆ. ಬರೀ ನಾನು ಒಬ್ಬನೇ ಅಲ್ಲ, ಇಡೀ ತಂಡದವರು 4 ಕೆಲಸ ಮಾಡಿದ್ದಾರೆ. ಇದು ನಾನು ದುಡ್ಡಾಕಿ ಮಾಡ್ಬಿಟ್ಟಿದೀನಿ ಅನ್ನೋದ್ಕಿಂತ ಎಲ್ರೂ ಮಾಡ್ಕೊಟ್ಟಿದ್ದಾರೆ, ನಾನು ಕೊಟ್ಟಷ್ಟು ಈಸ್ಕೊಂಡು ಅಥವಾ ನನ್ನ ನಂಬ್ಕೊಂಡು. ಹಂಗಾಗಿ ಈ ಸಿನಿಮಾ ಆಗಿದೆ. ಬರೀ ನಾನು ವ್ಯಾವಹಾರಿಕವಾಗಿ ಸಿನಿಮಾ ನೋಡಿದ್ರೆ ಮಾಡಕ್ ಆಗ್ತಿರ್ಲಿ. ಅವರು ಸಿನಿಮಾ ನಂಬಿ ಬಂದಿರೋರೇ ಜೊತೆಲಿದ್ರು. ಅವರು ನನಗಿಂತ ಜಾಸ್ತಿ ಸಿನಿಮಾ ನಂಬಿದ್ರು. ಹಂಗಾಗಿ ಅವರೆಲ್ಲ ಅವ್ರವ್ರದ್ದು ಎಲ್ಲ ಏನೇನ್ ವ್ಯಕ್ತಿತ್ವಗಳಿದೆ ಎಲ್ಲ ಡಬ್ಬದ್ದು, ಎಲ್ಲ ಮಲ್ಟಿ ಟ್ಯಾಲೆಂಟೆಡ್ ಅವರೇ ಜೊತೆಲಿರೋದು. ಅವರೆಲ್ಲ ನನ್ನ ಜೊತೆ ಇರೋದಕ್ಕೆ ಇವತ್ತು ಜುಗಲ್ಬಂದಿ ಆಗಿರೋದು. ಮತ್ತೆ ಆರ್ಟಿಸ್ಟ್ಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಯಶ್ ಶೆಟ್ಟಿ ಅವ್ರನ್ನ ನಾನು ಇವತ್ತು ಇಲ್ಲಿ ನೆನ್ಸ್ಕೊಳ್ಳೋದು ಸೂಕ್ತ. ಒಬ್ಬ ಹೊಸ ನಿರ್ದೇಶಕನಿಗೆ, ಒಬ್ಬ ಆರ್ಟಿಸ್ಟ್ ಈ ತರದವ್ರು ಸಿಗಬೇಕು ಅಂದ್ರೆ, ನಾನು ಹೇಳ್ತಿರೋದು, ನಾನು ನಿರ್ದೇಶನದ ಜೊತೆಗೆ ಪ್ರೊಡಕ್ಷನ್ ಮಾಡ್ತಿದ್ದೀನಿ ಈಗ. ಅದವ್ರಿಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ, ಕತೆ ಇಷ್ಟ ಆಗಿತ್ತು.
ನನ್ ಪೇಮೆಂಟ್ ಬಗ್ಗೆ ಕೇಳಿದಾಗ ನೀನ್ ಫಸ್ಟ್ ಮುಗ್ಸಮ್ಮ, ಆಮೇಲೆ ನಿಂಗೆ ಆದಷ್ಟು ಕೊಡಮ್ಮ ಅಂತ ಹೇಳಿದ್ರು. ನನಗೆ ಆ ಟೈಮಲ್ಲಿ ದುಡ್ಡು ಕೊಡೋದು ಮ್ಯಾಟರ್ ಆಗ್ತಿರ್ಲಿಲ್ಲ, ಬಟ್ ನಮ್ಗೆ ಎಷ್ಟೋ ಫೈನಾನ್ಷಿಯಲ್ ಪ್ರೆಷರ್ ಒಂದ್ ಭಾಗದಲ್ಲಿ ಕಮ್ಮಿ ಆಗಿತ್ತು. ಅದನ್ನ ನಾನು ಇನ್ನೆಲ್ಲೋ ಆಗ್ತದೆ, ಸಿನಿಮಾ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಯ್ತು, ಇನ್ನೂ ಅವ್ರು ಕೊಟ್ಟಿಲ್ಲ. ಅಂದ್ರೆ ಅವರು ಕತೆ ಕೇಳಿ ನಮ್ದು ಎಲ್ಲ ಹಿನ್ನೆಲೆಗಳನ್ನ ತಿಳ್ಕೊಂಡು ದುಡ್ಡು ಅಂದ್ರೆ ಪೇಮೆಂಟ್ ತಗೊಳ್ಳಿಲ್ಲ ಅಂತ ಒಳ್ಳೆಯವರು ಅಂತ ಹೇಳ್ತಿಲ್ಲ ನಾನು. ಅವ್ರಿಗೆ ಅದಿದೆ, ಒಂದ್ ಜಡ್ಜ್ಮೆಂಟ್ ಇದೆ ಅವ್ರಿಗೆ, ಯಾರು ಏನಿಗೆ ಯಾವ ಹಂತದಲ್ಲಿ ಇದಾರೆ, ನಾನು ಏನ್ ಮಾಡ್ಬೋದು ಅನ್ನೋದಿದೆ ಅವ್ರಿಗೆ. ಥ್ಯಾಂಕ್ ಯು ಸರ್. ನೀವು ಸ್ವಲ್ಪ ಚೆನ್ನಾಗಿ ಮುಂದೆ ತಿಳಿದಿರಿ. ಅದಾದ ತಕ್ಷಣ ನೆಕ್ಸ್ಟ್ ಅಶ್ವಿನ್ ಅವ್ರದ್ದು ನಾನು ಕಥೆಯಿಂದ ಶುರುವಾಗಿದೆ ಸಿನಿಮಾ ನೋಡಿ ಅಲ್ಲಿ ಇಷ್ಟ ಆಗಿತ್ತು. ಅದಾದ್ಮೇಲೆ ನನ್ನ ಸಿನಿಮಾಗೆ ನನ್ನ ಫ್ರೆಂಡ್ ಒಬ್ರು ಎಡಿಟರ್ ಇದ್ರು ಸುಜೀತ್ ಅಂದ್ಬಿಟ್ಟು, ಅವ್ರ ಮುಖಾಂತರ ಮಾತಾಡ್ಸಿ ಒಪ್ಪಿಸ್ಕೊಂಡೆ. ಅವರು ಯಾವತ್ತು ನನಗೆ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಿ ಅಂತ ಒಂದು ಕ್ವಶನ್ ಕೇಳೇ ಇಲ್ಲ. ಅವ್ರು ಚೆನ್ನಾಗಿ ಮಾಡೋಣ ಸರ್, ವೆಯ್ಟ್ ಮಾಡೋಣ, ಚೆನ್ನಾಗಿ ಮಾಡೋಣ, ವೆಯ್ಟ್ ಮಾಡೋಣ ಅಂತ ಹೇಳೋದು. ಒಬ್ಬ ಆರ್ಟಿಸ್ಟ್ ಅದು ಇರ್ಬೇಕು, ಪ್ರೆಷರೈಸ್ ಮಾಡೋದಲ್ಲ ನಮ್ಮನ್ನು. ಏನ್ ಸರ್ ಇಷ್ಟ ದಿನ ಇದು ರಿಲೀಸ್ ಆಗ್ಲಿಲ್ವಲ್ಲ ಅಂತ. ಅವರಿಂದ ಅದನ್ನ ನಾನು ಕಂಡುಕೊಂಡಿದ್ದೀನಿ. ಅವ್ರು ಬಂದಾಗಲೆಲ್ಲ ನಾನು ಮಾತಾಡೋಕ್ ಖುಷಿ ಆಗೋದು. ಅವ್ರು ಯಾವಾಗ ರಿಲೀಸ್ ಮಾಡ್ತೀರಿ ಡೈರೆಕ್ಟರ್ ಅಂತ ಹೇಳ್ತಾನೆ ಇರ್ಲಿಲ್ವಲ್ಲ, ನಾನು ಏನು ಒತ್ತಡ ಇಲ್ದೇನೆ ಮಾತಾಡ್ತಿದ್ದೆ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಅದಾದ ತಕ್ಷಣ ಅರ್ಚನಾ ಹರೀಶನ್ ಕಡೆಯಿಂದನೇ ಪ್ರೊಫೈಲ್ ಬಂತು. ನೋಡದೆ, ಕರ್ಸ್ದೆ, ಮಾತಾಡದೆ, ಅವ್ರ ಜೊತೆ ಕೆಲಸ ಮಾಡಿ ನನಗೆ ಖುಷಿ ಇದೆ. ಅವರು ಸೂಪರ್ ಆಗಿ ಈ ಸಿನಿಮಾದಲ್ಲಿ ಇಲ್ಲಿವರೆಗೂ ಏನ್ ಸಿನಿಮಾ ಮಾಡಿದ್ದಾರೆ ಅದು ಒಂದ್ ಕಡೆ ಆದ್ರೆ, ಜುಗಲ್ ಬಂದಿಲಿ ಎಫೆಕ್ಟಿವ್ ಆಗಿ ಸಿನಿಮಾ ಅವ್ರನ್ನ ಬಳಸ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನೇನ್ ಬರ್ದಿದ್ದೆ ಅದನ್ನ ತುಂಬಾ ಎಫೆಕ್ಟಿವ್ ಆಗಿ ಡೆಲಿವರಿ ಮಾಡಿದ್ದಾರೆ. ಅದಾದ ತಕ್ಷಣ ನಮ್ಮ ಮಾನಸಿ ಮೇಡಮ್ದು ಒಂದ್ ಸಣ್ಣ ಕತೆ ಇದೆ. ನಾನು ಚಿತ್ರರಂಗದಲ್ಲಿ ಇನ್ನೊಬ್ರು ಓಕೆ ಮಾಡ್ಕೊಂಡಿದ್ದೆ. ಅವರು ಯೂಶುವಲಿ ಯಾವ ರೋಲ್ನು ಮಾಡ್ತಿರಲ್ಲ. ಅವ್ರನ್ನ ಕಂಬ್ಯಾಕ್ ಮಾಡೋಣ ಅಂದ್ಬಿಟ್ಟು ಹೋಗಿ ಮಾತಾಡಿದ ಕತೆ ಹೇಳಿದಾಗ ಅವ್ರು ನಿಜ ಜೀವನಕ್ಕೆ ತುಂಬಾ ಕನೆಕ್ಟ್ ಆಗ್ಬಿಟ್ಟಿತ್ತು ಕತೆ. ಹಂಗಾಗಿ ಅವ್ರು ಕ್ಯಾನ್ಸಲ್ ಆಗಿದ್ರು. ಅದಾದ ತಕ್ಷಣ ನಾನು 100 ಜನ ನೋಡಿದೀನಿ. ನನ್ಗೆ ಸಿನಿಮಾಗೆ ನಾನು ಯಾರಾದ್ರೂ ಹೊಸಬ್ರು ನೋಡ್ಬೇಕು ಅನ್ನೋ ತಲೆಲಿತ್ತು ತಾಯಿ ಪಾತ್ರಕ್ಕೆ. ಇನ್ ಯಾರನ್ನೇ ಕರ್ಕೊಂಡ್ರು ಅದು ನಟನೆ ಅನ್ನಿಸ್ಬಿಡುತ್ತಾ ಅಥವಾ ಏನೋ ಒಂಚೂರು ಬೇರೆ ಸಿನಿಮಾ ಇನ್ಫ್ಲೂಯೆನ್ಸ್ ಅಂದ್ಬಿಡುತ್ತೆ ಅಂತ ತಲೆ ಕೂತ್ಬಿಟ್ಟಿತ್ತು ನನಗೆ. ಹಂಗಾಗಿ ನಾನು ಮಾನಸಿ ಅವ್ರನ್ನ ಯಾರಪ್ಪ ಅಭಿ ಅನ್ಬಿಟ್ಟು ನಮ್ಗೆ ಸ್ಟೋರಿ ಬೋರ್ಡ್ ಮಾಡಕ್ ಬಂದವನು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟ, ಫೋಟೋ ತೋರಿಸಿ ಅಲ್ಲಿಂದ ಹೋಗಿ ಕತೆ ಹೇಳಿದೆ. ಮಾನಸಿ ಅವ್ರ ಬಗ್ಗೆ ಹೇಳ್ಬೇಕು. ನಾನು ಈ ಸಿನಿಮಾನ ಆಂಧ್ರ ಪ್ರದೇಶದಲ್ಲಿ 1 ತಿಂಗಳು ವ್ಯವಹಾರ ದೃಷ್ಟಿಯಿಂದ ಹೋಗಿ ಎಲ್ಲ ಪ್ರಯತ್ನ ಮಾಡ್ಬೇಕಾದ್ರೆ, ಅವ್ರು ಸಿನಿಮಾ ನೋಡಿ ಇವ್ರ ಬಗ್ಗೆ ಹೇಳ್ಬೇಕಾದ್ರೆ, ನಾನೊಬ್ಬ ಸಿನಿಮಾದವನಾಗ ಏನ್ ಕಂಡ್ಕೊಂಡೆ ಅಂದ್ರೆ, ಅವ್ರಿಗೆ ಜಲಸ್ ಇದೆ. ಇಂಥ ಆರ್ಟಿಸ್ಟ್ ಕನ್ನಡ ಇಂಡಸ್ಟ್ರಿ ಇದಾರಲ್ಲಪ್ಪ, ಇವ್ರು ತೆಲುಗುಗ್ ಬರ್ಬೇಕು ಅಂತ. ಯಾಕೆಂದ್ರೆ ಅವ್ರದ್ದು ಫೇಸ್ದು ಶ್ರೀಮಂತಿಕೆ ಹೆಂಗಿದೆ ಅಂತಂದ್ರೆ, ಸಿನಿಮಾ ಅವ್ರು ಸುಮ್ನೆ ನಾರ್ಮಲ್ ಆಗಿ ಬಂದ್ರು ಸಾಕು, ಸಿನಿಮಾ ಅನ್ಸ್ಕೊಬಿಡುತ್ತೆ. ಫ್ರೇಮ್ ದೊಡ್ಡ ಸಿನಿಮಾ ಅನ್ಸ್ಕೊಬಿಡುತ್ತೆ. ನಾನು ಶೂಟ್ ಮಾಡ್ಬೇಕಾದ್ರೆ ಮಾನಿಟರ್ ನೋಡ್ತಿರ್ಲಿಲ್ಲ, ಆ ತರ ಫೀಲ್ ಆಗಿದ್ದೀನಿ. ಮೇಡಮ್, ನಾನ್ ಬರ್ದದ ಪಾತ್ರಕ್ಕೆ ನೀವು ಚೆನ್ನಾಗಿ ಜೀವ ತುಂಬಿಕೊಟ್ಟಿದ್ದೀರಿ, ನನಗೂ ತುಂಬಾ ಖುಷಿ ಇದೆ. ಇದಾದ ತಕ್ಷಣ ನನ್ ಗೆಳೆಯ ಸಂತು, ನಾವೆಲ್ಲ ಜೊತೆಲಿ ಜರ್ನಿ ಶುರು ಮಾಡೋದವ್ರು. ಏನ್ ಹೇಳಿ, ಜಾಸ್ತಿ ನಾನು ತುಂಬಾ ಯೋಚನೆ ಮಾಡೋದು ಜಾಸ್ತಿ. ನನ್ನ ಎಷ್ಟೋ ಸಿಚುವೇಶನ್ಗಳಲ್ಲಿ ಮುಂದೆ ತಳ್ಳಿಬಿಟ್ಟಿನಿ. ಅಂದ್ರೆ ನನ್ನ ತುಂಬಾ ಯೋಚನೆ ಮಾಡಿ ನಿರ್ಧಾರ ಮಾಡ್ತೀನಿ. ಎಲ್ಲ ಕೆಲವೊಂದು ಬೇಕಾಗಿರಲ್ಲ ಅಷ್ಟೊಂದು ಯೋಚನೆ ಮಾಡೋದು. ಅಂತ ಟೈಮಲ್ಲಿ ನಾನು ಬ್ಲೈಂಡ್ಲಿ ಅವನು ನಂಬ್ತೀನಿ, ಮತ್ತೆ ಅಮಿತ್ ನಂಬ್ತೀನಿ. ಸಂತು ಈ ಸಿನಿಮಾ ಆದ್ಮೇಲೆ ಮತ್ತೆ ನಾನೇ ಸಿನಿಮಾ ಮಾಡಕ್ ಪರಿಸ್ಥಿತಿ ಬರೋದ್ ಬೇಡ ಅಂತ ಅನ್ಸುತ್ತೆ. ಎಲ್ರು ನಿನ್ಗೆ ಬರ್ಲಿ, ಕತೆ ಹೇಳಿ. ಈ ಸಿನಿಮಾ ನೋಡಿದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಯಾರು ಬಂದು ಪ್ರೀಮಿಯರ್ ಶೋ ಅಲ್ಲಿ ಸಿನಿಮಾ ನೋಡಿದ್ರು, ಇವ್ರು ಹೇಳ್ದಂಗೆ ಅದು ಮಾಸ್ ಆಡಿಷನ್. ಅವ್ರ ತಲೆಯಲ್ಲಿ ಒಂದೊಂದು ಪಾತ್ರನು ಹೋಗುತ್ತೆ ಅವ್ರವ್ರ ಸಿನಿಮಾದಲ್ಲಿ. ನಾನು ನಿಮ್ಗೆ ಇದನ್ನ
ದುಡ್ಡಲ್ದೇನೆ ಇದನ್ನ ನಾನು ಮಾಡ್ಬೋದು ಅಂತ ಅನ್ಸಿದೆ. ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಯಾರಾದ್ರೂ ಪಾತ್ರ ಬರೀತಾರೆ, ಅದು ದುಡ್ಡು ಎಲ್ರು ಕೊಟ್ಟು ಮಾಡ್ತಾರೆ, ಬಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರಾದ್ರೂ ನಿಮ್ ತಲೆ ಇಟ್ಕೊಂಡು ಜುಗಲ್ಬಂದಿ ನೋಡಿ ಕತೆ ಮಾಡಿದ್ರೆ ಅದೇ ನಮ್ಗೆ ದೊಡ್ಡ ಗೆಲುವು. ಇನ್ನ ನನ್ನ ಡೈರೆಕ್ಷನ್ ತಂಡ, ಬಾಲು ಕೋ ಡೈರೆಕ್ಟ್ರು, ಸೀನಾ ಕೋ ಡೈರೆಕ್ಟ್ರು, ಮತ್ತೆ ಸಂತು ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು, ಕೊಟ್ರಿ ಅಸಿಸ್ಟೆಂಟ್ ಡೈರೆಕ್ಟ್ರು, ಸಾರಿ ಅಸೋಸಿಯೇಟ್ ಡೈರೆಕ್ಟ್ರು, ಅವರೆಲ್ಲ ನಾನು ಆದಷ್ಟು ದುಡ್ಡು ಕೊಟ್ಟಿದ್ದೀನಿ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ಬಿಟ್ಟು ನಾನೇ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವರ ಸೈಡ್ ಹೋಗಿ ಮಾತಾಡ್ಕತ್ರಿ ನನ್ ಮಗ 15 ನಿಮಿಷ ಪೊಂಗ್ಬಿಟ್ಟಿಲ್ಲ ನನಗೆ 200 ರೂಪಾಯಿ ಕೊಡೋದಲ್ಲ ನನ್ಗೆ ಅಂದ್ರೆ ಕೊಟ್ಟಿದ್ದೀನಿ ಅಂತಂದ್ರೆ ನನ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೊಳಕ್ ಪ್ರಯತ್ನ ಮಾಡಿದೀನಿ. ನೀವು ನನ್ ಸಿನಿಮಾಗೆ ಹೆಂಗ್ ದುಡ್ದಿದ್ದೀರಿ, ನಾನ್ ನಿಮ್ ಸಿನಿಮಾಗ ದುಡಿಬೇಕು ಅಂತ ನನ್ಗೆ ಆಸೆ ಇದೆ. ನಾನು ಈ ಸಿನಿಮಾ ತಕ್ಷಣ ಯಾವ ಸಿನಿಮಾ ಮಾಡ್ತೀನಿ ಅದು ಗೊತ್ತಿಲ್ಲ. ನೀವು ಸಿನಿಮಾಗಳು ಮಾಡ್ಬೇಕು, ನಾನು ಎಷ್ಟು ನಿಮ್ಗೆ ಬಳಕೆ ಆಗ್ತೀನಿ, ನಾನು 100% ನಿಮ್ಗೆ ಏನಾರು ಬರ್ಕೊಡ್ತೀನಿ, ಏನಾರು ಸಹಾಯ ಮಾಡ್ತೀನಿ. ಇದು ನಾನು ಇಲ್ಲಿ ಹೇಳ್ತಿದ್ದೀನಿ, ನೀವೆಲ್ಲ ಬೇಗ ಡೈರೆಕ್ಟರ್ಗಳಾಗ್ಬೇಕು. ಮತ್ತೆ ಪ್ರದ್ಯೂತನ್ ಅಂತ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರು, ಅವರು ಬೇಸಿಕಲಿ ಆಂಧ್ರ ಪ್ರದೇಶ್. ನನಗೆ ಡೌಟ್ ಇತ್ತು, ಹೆಂಗಪ್ಪ ನಾನ್ ಪಕ್ಕ ಕನ್ನಡ, ಅವ್ರಿಗೆ ಅರ್ಥ ಆಗುತ್ತೆ ಅಂತ. ಬಾಲು ಧೈರ್ಯ ಕೊಟ್ಟ, ಇಲ್ಲ ಚೆನ್ನಾಗ್ ಮಾಡ್ತಾರೆ, ಮಾಡಿಸ್ಕೊಳ್ಳೋಣ ಅಂತ. ನಾನು 2 ಭೇಟಿ ಆದೆ, ಅವ್ರಿಗೆ ವೇವ್ ಲೆಂತ್ ಮ್ಯಾಚ್ ಆಯ್ತು, ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ನಾನು ಯಾವಾಗ್ಲೂ ನನ್ನ ಸಿನಿಮಾಗೆ ಯಾರನ್ನಾರು ಒಬ್ಬನ ಜೊತೆಲಿ ಕರ್ಕತೀನಿ ಅಂತಂದ್ರೆ ಅವ್ರು ಬಂದು ನನ್ನ ಏನ್ ಎಜುಕೇಟ್ ಮಾಡ್ತಾರೆ ಅನ್ನೋದನ್ನೇ ನೋಡ್ತೀನಿ ಫಸ್ಟ್. ಅವರಿಂದ ನನ್ನ ಸಿನಿಮಾ ಎಲಿವೇಟ್ ಆಗಿರೋದಂತೂ ಸತ್ಯ. ನಮ್ DOP ಇಂದ ಮತ್ತೆ ಎಲ್ಲಾ ಭಾಗದಲ್ಲೂ ಸಿನಿಮಾನ ಎತ್ಬಿಟ್ಟಿದ್ದಾರೆ. ನಾನು ಜಸ್ಟ್ ಒಂದು ಗೆರೆ ಹಾಕಿದೆ ಅಷ್ಟೇ, ಅವರು ಆ ಗೆರೆನ ಮೇಲೆತ್ತಿ ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ತಂದಿದ್ದಾರೆ. ಅವರೆಲ್ರಿಗೂ ನಾನು ಈ ಮುಖಾಂತರ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಾನು ಇಲ್ಲಿ ಬಂದಿರೋ ಎಲ್ಲಾ ಡೈರೆಕ್ಷನ್ ತಂಡದವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಸಿನಿಮಾ ಈಗ ನಮ್ ಸುತ್ತಮುತ್ತ ತುಂಬಾ ಜನ ಸೋಲ್ತಿದ್ದಾರೆ. ಬರೀ ನಮ್ಗೆ ಎಕ್ಸಾಂಪಲ್ಗಳು ಸೋಲೆ ಸಿಗ್ತಿವೆ. ಏನ್ ನಿರ್ಧಾರ ಮಾಡಬೇಕು ಅನ್ನೋದು ಗೊತ್ತಾಗದಿರೋ ರೇಂಜ್ಗೆ ನಾವು ಕನ್ಫ್ಯೂಸ್ ಆಗ್ಬಿಟ್ಟಿದೀವಿ. ವಾರಕ್ಕೆ 12 ಸಿನಿಮಾ ರಿಲೀಸ್ ಆಗುತ್ತೆ, ನಿಮ್ದು 12ರಲ್ಲಿ 1 ಅಂತ ಕೇಳಿದಾಗ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಬಟ್ ಈ ನಡುವೆ ಇದನ್ನ ನಾನು ಸಿನಿಮಾ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಿದ್ದೀನಿ, ವೈಯಕ್ತಿಕವಾಗಲ್ಲ. ನಾನು ಇಡೀ ಕರ್ನಾಟಕ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಪ್ರಯತ್ನ ಮಾಡಿದ್ದೀನಿ. ಸಿನಿಮಾ ತೋರ್ಸೋಣ, ಪ್ರೆಸೆಂಟ್ಸ್ ಮಾಡ್ಕೊಳ್ಳೋಣ, ಯಾರಾದ್ರೂ ಪ್ರೆಸೆಂಟ್ ಬಿದ್ರೆ ನಮ್ಗೆ ಏನೋ ಒಂದು ವರ್ಕ್ ಆಗ್ಬೋದು, ಸಿನಿಮಾಗೆ ವ್ಯಾಲ್ಯೂ ಬರ್ಬೋದು ಅಂತ ತುಂಬಾ ಪ್ರಯತ್ನ ಮಾಡಿದ್ದೀನಿ. ಬಟ್ ನಾನು ಮಾರ್ಕೆಟ್ ಓಡಾಡಕ್ ಶುರು ಮಾಡಾದ್ಮೇಲೆ ನನಗ್ ಗೊತ್ತಾಗಿದ್ದು, ಅವರು ನೇಮು ಮತ್ತೆ ದುಡ್ಡು ಹಿಡ್ಕೊಂಡು ಕಷ್ಟಪಡ್ತಿದ್ದಾರೆ, ನಮ್ಗೆ 2 ಇಲ್ಲ, ನಾವು ಕಷ್ಟಪಡ್ತಿದೀವಿ. ಸಿನಿಮಾ ಸಿನಿಮಾ ಅಷ್ಟೇ, ಹೆಸರು ಅದೆಲ್ಲ ಬರೀ ನೆಪ ಅನ್ನೋದು ಗೊತ್ತಾಗ್ಬಿಡ್ತು. ಇದಾದ್ಮೇಲೆ ಏನ್ ಮಾಡೋದು ಅಂತ ಗೊತ್ತಿಲ್ಲದಾಗ ಮತ್ತೆ ಆಂಧ್ರ ಹೋದೋ. ಆಂಧ್ರದಲ್ಲಿ ಸಿನಿಮಾ ನೋಡಿದವರು, ಸಿನಿಮಾ ಬಗ್ಗೆ ಮಾತಾಡಿದವರು ಎಲ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ರಾಣಾ ಟೀಮ್ ಅವ್ರ ಸಿನಿಮಾ ನೋಡಿದ್ರು 2 ಸರಿ. ಕಾರಣಾಂತರಗಳಿಂದ ಅವರು ಈ ಸಿನಿಮಾನ ಪ್ರೆಸೆಂಟ್ಸ್ ಮಾಡಕ್ ಆಗ್ಲಿಲ್ಲ, ಸಿನಿಮಾ ರಿಜೆಕ್ಟ್ ಆಗ್ಲಿಲ್ಲ. ಬಟ್ ಈ ಕೈಂಡ್ ಆಫ್ ಸಿನಿಮಾ ಅವ್ರು ಅಲ್ಲೇ ಮಾಡಿದೀನಿ ಅಂತ ನನಗೆ ಹೇಳಿದ್ರು. ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರು ಸಿನಿಮಾ ಬಗ್ಗೆ. ಅದಾದ್ಮೇಲೆ ಪೀಪಲ್ ಮೀಡಿಯಾ ಹೋದೆ. ಪೀಪಲ್ ಮೀಡಿಯಾದಲ್ಲಿ ಅವ್ರಿಗೂ ಸಿನಿಮಾ ತುಂಬಾ ಇಷ್ಟ ಆಯ್ತು. ಅವರು ವ್ಯವಹಾರಿಕವಾಗಿ ನೋಡಿದ್ರು, ಫೇಸ್ ಬಗ್ಗೆ ಮಾತಾಡಿದ್ರು. ಬಟ್ ನನ್ಗೆ ಮಾರ್ಚಲ್ಲಿ ಬಂದು ಕತೆ ಹೇಳಕ್ ಹೇಳಿದ್ದಾರೆ. ಬಂದ್ ಕತೆ ಇದಾದ ತಕ್ಷಣ ಏನು ಎಲ್ಲೂ ವರ್ಕ್ ಆಗ್ಲಿಲ್ಲ. ಯಾರು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲರೂ ಬೆಂತಟ್ಟ ರೂಪದಲ್ಲಿ ದೂರವೇ ಹೇಳ್ತಿದ್ರು. ಬಟ್ ನನಗ್ ಎಲ್ಲ ಕಡೆನೂ ಎನರ್ಜಿ ಸಿಕ್ತು. ಅದಾದ್ಮೇಲೆ ಬೆಂಗಳೂರು ವಾಪಸ್ ಬಂದ್ಮೇಲೆ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಡೋಣ, ಯಾರೊಬ್ರು ಒಳ್ಳೆಯವ್ರನ್ನ ಹುಡುಕಿ ಅಂತ ನಿರ್ಧಾರ ಮಾಡಿದೆ. ಆ ಟೈಮಲ್ಲಿ ನಾನು ದುಡ್ಡು ಅರೇಂಜ್ ಮಾಡಕ್ ರೆಡಿ ಮಾಡ್ತಿದ್ದೆ. ಈ ಪ್ರೋಸೆಸ್ ಎಲ್ಲಾನು ಒಬ್ರು ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ರು, ಶ್ರೀನಿವಾಸ್ ಅಂತ ಅಂದ್ಬಿಟ್ಟು. ಅವರು ಮಂಜಣ್ಣನ ಕಡೆಯಿಂದ ನನ್ಗೊಂದು ಫೋನ್ ಮಾಡಿಸ್ತಾರೆ, ಅವ್ರು ತುಂಬಾ ಕಷ್ಟ ಪಡ್ತಾವ್ರೆ, ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತೀವಿ ಸಂಸ್ಥೆಯಿಂದ, ಹೋಗಿ ಮಾತಾಡು ಅಂತ.
ನಾನು ಮುಂಜಾನೆ ಅವ್ರು ಫೋನ್ ಮಾಡಿ ಹೇಳಿದ್ರು ಹಿಂಗ್ ಒಬ್ರು ಇದಾರೆ ಬನ್ನಿ ಅಂತ. ಹೋಗಿ ಭೇಟಿ ಆದೆ, ಮಾತಾಡದೆ. ಅವ್ರು ಹೇಳಿದ್ರು ನಾನ್ ನಿಮ್ ಮುಹೂರ್ತಕ್ಕೆ ಬಂದಿದ್ದೆ, ಮುಹೂರ್ತದಿಂದನೂ ನಿಮ್ಮನ್ನ ನೋಡ್ಕೊಂಡೇ ಬಂದಿದೀನಿ. ಆಮೇಲೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ನೋಡಿದ್ರಂತೆ. ಇದೆಲ್ಲ ವರ್ಕ್ ಆಗಿ ಈಗ ಫೈನಲಿ ಒಬ್ರು ಡಿಸ್ಟ್ರಿಬ್ಯೂಷನ್ ಮಾಡಕ್ ಬಂದಿದ್ದಾರೆ. ಇಲ್ಲಿಗೆ ಸಾಕು. ನನ್ನ ಸಿನಿಮಾನ ಯಾರೋ ಒಬ್ರು ನಂಬಿ 5-10 ಲಕ್ಷ ಆಗ್ಲಿ 15 ಲಕ್ಷ ಆಗ್ಲಿ ಒಬ್ರು ಹಾಕಕ್ ಬಂದ್ರ, ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸ್ಕೋಬಹುದು, ಈ ಸಿನಿಮಾ ಬಿಸ್ನೆಸ್ ಮಾಡಬಹುದು ಅಂತ ಅವ್ರ ತಲೆಗೆ ಹೋಯ್ತಾ ಸಾಕು, ನಾನು ಅಲ್ಲಿ ಗೆದ್ದಿದ್ದೀನಿ ಅಂತ ಅನ್ಸುತ್ತೆ. ಅಂದ್ರೆ ಸಿನಿಮಾ ಗೆದ್ದಿದೆ ಅಂತ ಅನ್ಸುತ್ತೆ. ಎಲ್ಲಾ ರೈಟ್ಸ್ ಗಳು ಆಗಿದೆ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀವಿ. ಅಂದ್ರೆ ಇದನ್ನ ನಾನ್ ಗೆದ್ದಿದ್ದೀನಿ, ನನ್ನ ತಂಡ ಗೆದ್ದಿದೆ ಅಂತಲ್ಲ. ಸಿನಿಮಾ ನಾವು ಚೆನ್ನಾಗಿ ಮಾಡ್ಕೊಂಡ್ರೆ, ಅಂದ್ರೆ ಸಿನಿಮಾ ಯಾವ ಆಮಿಷಗಳಿಗೂ ಬಲಿಯಾಗ್ದಂಗೆ ನಾವು ಸಿನಿಮಾ ಮಾಡಿದ್ರೆ ಇದೆಲ್ಲ ಆಗಕ್ ಸಾಧ್ಯ ಇದೆ. ನಾವು ಬೇರೆ ಭಾಷೆಗಳು, ಬೇರೆ ತರ ಸಿನಿಮಾಗಳು, ಬೇರೆ ತರ ಬಜೆಟ್ಗಳು, ಬೇರೆ ತರ ಬರವಣಿಗೆಗಳು, ಅದನ್ನ ಬಿಟ್ಟು ನಾವು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ ಒಳಗಡೆ ಏನಿದೆ ಅಲ್ಲ ಅದನ್ನೇ ಮಾಡಿ. ಅದ್ ಸಿನಿಮಾ ಅದಾಗುತ್ತೆ. ನಾವು ಟ್ವಿಸ್ಟ್ ಟರ್ನ್ ಅದು ಜನ ನೋಡ್ತಾರಾಗಿಲ್ವಾ ಅದೆಲ್ಲ ಬೇಕಾಗಿಲ್ಲ. ನನಗ್ ಖುಷಿ ಇದೆ ಶ್ರೀನಿವಾಸ್ ಸರ್, ನೀವು ಈ ಹಂತಕ್ಕೆ ಬರಕ್ಕೆ ನನಗೆಲ್ಲರೂ ಕಾರಣ ಆಗಿದ್ರು. ನಾನು ಈ ಹಂತಕ್ಕೆ ಬರಕ್ಕೆ ನೀವು ಕಾರಣ ಆದ್ರಿ. FMD ರಿಷಿಕಾ ಫಿಲಮ್ಸ್ ಸಂಸ್ಥೆಯವರು ಈ ಸಿನಿಮಾನ ಕರ್ನಾಟಕದಾದ್ಯಂತ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ.